ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬನಶ್ರೀ ಸಾಹಿತ್ಯ ಸಂಘಟನೆ ಬಳಗದ ವತಿಯಿಂದ ಕೊಡಮಾಡುವ ಶಿವಬಸವ ಕಾಯಕ ಯೋಗಿ ಪ್ರಶಸ್ತಿ ಸಮಾರಂಭ ತಾಲೂಕಿನ ದಮ್ಮೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿತು. ಯಲಬುರ್ಗಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶೇಖರ್ ಭಜಂತ್ರಿ, ದಮ್ಮೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎಫ್.ಎಂ. ಕಳ್ಳಿ ಮತ್ತು ನಾಟಕ ರಂಗದಲ್ಲಿ 2ನೇ ವರ್ಷದಲ್ಲಿ ಪ್ರವೇಶ ಮಾಡಿರುವ ತರಲಕಟ್ಟಿ ಗ್ರಾಮದ ಪುಟ್ಟ ಬಾಲಕ ಯಶವಂತಗೌಡ ಪಾಟೀಲ್ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಳಗದ ಅಧ್ಯಕ್ಷರಾದ ವಿ.ಎಸ್. ಶಿವಪ್ಪಯ್ಯನಮಠ, ನಿವೃತ್ತ ಶಿಕ್ಷಕ ವೈ.ಬಿ. ಮೇಟಿ, ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಶ್ರೀಕಾಂತಗೌಡ ಮಾಲಿಪಾಟೀಲ್, ಪತ್ರಕರ್ತರಾದ ಎಸ್.ಕೆ. ದಾನಕೈ, ನೀಲಪ್ಪ ಖಾನಾವಳಿ, ಮುಖ್ಯ ಶಿಕ್ಷಕ ಕನಕಪ್ಪ ಕಂಬಳಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಸಮಯ ಟಿವಿ ಕೆ ನ್ಯೂಸ್ ಯಲಬುರ್ಗಾ. ಅವಶ್ಯಕತೆ ಇರಲಿಲ್ಲ ಅನಿಸ್ತದೆ. ಯಾಕಂದರೆ ನಮ್ಮ ಒಂದು ಕರ್ತವ್ಯ ಬಹುಶಃ ಎಲ್ಲರಿಗೂ ಆ ಒಂದು ಕರ್ತವ್ಯದ ಒಂದು ನಿಷ್ಠೆ ಇರಲೇಬೇಕು. ನನ್ನ ಒಂದು ಪೂಜಾ ತಾಯಿ ಪದೇ ಪದೇ ಒಂದೇ ಮಾತು ಹೇಳ್ತಿದ್ರು, ಯಾರೇ ಕಷ್ಟದಲ್ಲಿ ಇದ್ದೀನಿ ಅಂತಂದರೆ ಅವ್ರಿಗೋಸ್ಕರ ಒಂಚೂರಾದರೂ ಸ್ವಲ್ಪ ಆದರೂ ಕನಿಕರ ಇರಬೇಕು. ಇಷ್ಟೊತ್ತಿಗೆ ಒಂದು ಪೇಪರ್ ಬರೆದು ಬಂದಿರ್ತೀರಿ ನಿಮ್ಮ ಮನೆಗೆ. ಇನ್ನೂ ಒಂದು ವಾರ ಮಾತ್ರ ನೀವು ನಮ್ಮ ಶಾಲೆಗಿರೋದು. ಒಂದು ಸ್ಮರಣಾರ್ಥವಾಗಿ ಶಿವಬಸವ ಪ್ರಶಸ್ತಿಯನ್ನು ಸಾಧಕರಿಗೆ, ಕಲಾವಿದರಿಗೆ, ಆರೋಗ್ಯ ಇಲಾಖೆಯವರಿಗೆ, ಶಿಕ್ಷಣ ಇಲಾಖೆಯವರಿಗೆ, ಹೀಗೆ ಹಲವಾರು ಪ್ರತಿಭೆಗಳ ಪ್ರಶಸ್ತಿಗಳನ್ನು ಏನೂ ನಿರೀಕ್ಷಣೆ ಮಾಡದೆ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಕೂಡ ಕತ್ತಲದಿಂದ ಬೆಳಕಿನೆಡೆಗೆ ಬರುವ ಒಂದು ಕಾರ್ಯವನ್ನು ಮಾಡುತ್ತಾರೆ. ಅವರೆಲ್ಲರಿಗೂ ಆದರೆ ಸಾಲುವುದಿಲ್ಲ. ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಕೂಡ ಅತ್ಯಗತ್ಯ.